ಮಿಥುನ ರಾಶಿಯವರಿಗೋಸ್ಕರವಾಗಿ ಡಿಸೆಂಬರ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೇನೆ. ಸೊ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ಅರ್ಜೆಂಟಾಗಿ ರೀಚ್ ಆಗಬೇಕು. ಯಾರ್ಯಾರು ಮಿಥುನ ರಾಶಿಯವರು ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ, ಒಂದು ಹೆಲ್ಪ್ ಮಾಡಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ, ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಅಂದರೆ ಮಿಥುನ ರಾಶಿಯವರಿಗೆ ಏನೇನು ಒಳ್ಳೇದಾಗಲಿದೆ 5 ವಿಚಾರಗಳು ತಿಳಿಸ್ತಾರೆ ಡಿಸೆಂಬರ್ ತಿಂಗಳಲ್ಲಿ, ವರ್ಷದ ಕೊನೆ ತಿಂಗಳಲ್ಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಡಿಸೆಂಬರ್ ತಿಂಗಳಿಗೋಸ್ಕರ ಮಿಥುನ ರಾಶಿಯವರ ಮೊದಲನೇ ಶುಭ ವಿಚಾರ ಏನು ಗೊತ್ತಾ? ಡಿಸೆಂಬರ್ 6ನೇ ತಾರೀಕಿಂದ ಡಿಸೆಂಬರ್ 15ನೇ ತಾರೀಕಿನ ತನಕ ಒಂದು ಅದ್ಭುತವಾದಂತಹ ಪರಿವರ್ತನ ಯೋಗ ಅನ್ನುವಂಥದ್ದು ಕೂಡ ಬರುತ್ತೆ. ಅಂದ್ರೆ ಗುರುವಿನ ಮನೆಯಲ್ಲಿ ಬುಧನ ಮನೆಯಲ್ಲಿ ಗುರು ಇರ್ತಾರೆ, ಅದನ್ನು ಪರಿವರ್ತನ ಯೋಗ ಅಂತ ಕರಿತೀವಿ. ಈ ಒಂದು ಪರಿವರ್ತನ ಯೋಗ ಮಿಥುನ ರಾಶಿಯವರಿಗೆ ಬಹಳ ಅದ್ಭುತವಾದ ಫಲವನ್ನು ಕೊಡುತ್ತೆ. ಡಿಸೆಂಬರ್ 6ನೇ ತಾರೀಕಿಂದ ಡಿಸೆಂಬರ್ 15ನೇ ತಾರೀಕಿನ ತನಕ ಏನು ಈ ಪರಿವರ್ತನ ಯೋಗ ಇರಲಿದೆ, ಇದರಿಂದ ಮಿಥುನ ರಾಶಿಯವರು ತಾವು ಕಳೆದುಕೊಂಡ ಪ್ರಾಮುಖ್ಯತೆಯನ್ನ ಮರಳಿ ಪಡೆಯಲಿದ್ದಾರೆ. ಅವರೇನು ಎಂತ ಹೇಳ್ತೀವಿ, ಐಡೆಂಟಿಟಿ ಕ್ರೈಸಿಸ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ಅದೇ ತರ ಏನಾದ್ರೂ ನಿಮಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ನೀನೇನಪ್ಪ, ಯಾರು ನೀನು, ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಏನಕ್ಕೆ ಕೇಳ್ಬೇಕು ನಿನ್ನ ಮಾತನ್ನ, ಏನು ನೀನು, ಯಾರು ನೀನು ಅನ್ನೋ ರೀತಿಯಲ್ಲಿ ಏನಾದ್ರು ನಿಮ್ಮ ಹತ್ರ ವ್ಯವಹರಿಸಿದ್ರೆ, ನಿಮ್ಮನ್ನು ಸೈಡ್ ಲೈನ್ ಮಾಡಿದ್ರೆ, ನಿಮಗೆ ಬೆಲೆನೇ ಕೊಡ್ತಾ ಇಲ್ಲ ಅನ್ಸಿದ್ರೆ ಯೋಚನೆ ಮಾಡಬೇಡಿ. ಡಿಸೆಂಬರ್ 6ನೇ ತಾರೀಕಿಂದ ಡಿಸೆಂಬರ್ 15ನೇ ತಾರೀಕಿನ ತನಕ ನಿಮಗೆ ಖಂಡಿತವಾಗಿ ಪ್ರಾಮುಖ್ಯತೆ ಕೊಡಲೇಬೇಕಾದ ಅನಿವಾರ್ಯ ಅನಿವಾರ್ಯ ಒಂದು ಘಟನಾವಳಿಗಳು ನಡೆದು ಬಿಡುತ್ತೆ. ಆ ಒಂದು ಪರಿಸ್ಥಿತಿನೇ ಆ ರೀತಿ ಇರುತ್ತೆ, ನಿಮಗೆ ಪ್ರಾಮುಖ್ಯತೆ ಕೊಡಲೇಬೇಕಾಗಿರ್ತದೆ. ಆ ಥರದಂತಹ ಒಂದು ಪರಿಸ್ಥಿತಿ ಇರ್ತದೆ. ಇನ್ನು ಆ ಪರಿಸ್ಥಿತಿ ಇನ್ನೂ ಸ್ವಲ್ಪ ಚೆನ್ನಾಗಿ ಪವರ್ಫುಲ್ ಆಗಿ ತರಿಸ್ಕೊಳ್ಳಿಕ್ಕೋಸ್ಕರವಾಗಿ ಒಂದಿಷ್ಟು ದೇವತಾರಾಧನೆ ಮಾಡಬಹುದು. ಅದರಲ್ಲಿ ವಿಷ್ಣು ಸಹಸ್ರನಾಮ ಓದ್ಕೊಳ್ತಕ್ಕಂಥದ್ದು, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರೆಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿ ಆ 3 ಎಲೆ ಇರುವ ಬಿಲ್ಪತ್ರೆನ ಯಾವಾಗಲೂ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಕ್ಕಂಥದ್ದು, ಆ ಈಶ್ವರನ ಅರ್ಚನೆ ಭಸ್ಮವನ್ನು ನೀವು ಹಚ್ಕೊಂಡು ಓಡಾಡ್ತಕ್ಕಂಥದ್ದು ತುಂಬಾ ಪವರ್ಫುಲ್ಲು. ಇಲ್ಲ ಅಂತಂದ್ರೆ ನಾವು ವಿಶೇಷವಾಗಿ ಅಘೋರಾಸ್ತ್ರ ಹೋಮವನ್ನ ಹಾಗೂ ವಿಶೇಷ ಅನ್ನೋ ಹಲವಾರು ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೀವಿ, ಭದ್ರ ರಕ್ಷಾ ಕವಚ ಅಂತ ಹೇಳಿ. ವಿಡಿಯೋನ ಎಂಡ್ ತನಕ ನೋಡಿ, ಎಂಡಲ್ಲಿ ವಿಚಾರ ತಿಳಿಸ್ತೇನೆ. 2ನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನೀವು ಮಿಥುನ ರಾಶಿಯ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ಅತ್ಯಂತ ಅನುಕೂಲವಾಗಿರತಕ್ಕಂಥ ಸಮಯ. ಕೇವಲ ವಿದ್ಯಾರ್ಥಿಗಳು ಅಂದ್ರೆ ಸ್ಕೂಲ್ಗೆ ಹೋಗುವಂಥವ್ರಾಗಿರ ಅಷ್ಟೇ ಅಲ್ಲ, ನೀವು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಾಗಿರ್ಲಿ, PG ಮಾಡ್ತಾ ಇರೋ ವಿದ್ಯಾರ್ಥಿಗಳಾಗಿರ್ಲಿ, ಡಿಗ್ರಿ ಓದ್ತಾ ಇರೋ ವಿದ್ಯಾರ್ಥಿಗಳಾಗಿರ್ಲಿ, ಯಾವುದೇ, ಅಥವಾ ನೀವು ಜಾಬ್ ಮಾಡಿಕೊಂಡು ಸಪರೇಟ್ ಆಗಿ ಒಂದು ಕೋರ್ಸ್ ಮುಗಿಸ್ಕೊಂಡು ಬರೋದು, ಒಂದು ಜಾಬ್ ಮಾಡ್ತಾ ಮತ್ತೊಂದೇನೋ ಅಧ್ಯಯನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ, ನೀವು ಒಟ್ಟಲ್ಲಿ ಹೇಳ್ಬೇಕು ಅಂದ್ರೆ ಯಾರು ವಿದ್ಯೆಯನ್ನ, ಜ್ಞಾನವನ್ನ ಅರಿಸಿಕೊಂಡು ಹೋಗ್ತಿರೋ, ಒಂದು ಎಕ್ಸ್ಟ್ರಾ ನಾಲೆಡ್ಜ್ ಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ತಿರೋ, ಆ ತರ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಅವರು ಆಶಿಸಿದಂತಹ, ಅವರು ಪ್ರಯತ್ನ ಪಟ್ಟಂತಹ ವಿದ್ಯೆ ಅವರಿಗೆ ಖಂಡಿತವಾಗಿ ಸಿಗುತ್ತೆ. ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ. ಏನಂದ್ರೆ ಒಂದು ಸ್ವಲ್ಪ ಆಂಜನೇಯನ ಒಂದು ಧ್ಯಾನ ಮಾಡಿಕೊಂಡು ನೀವು ಓದ್ಲಿಕ್ಕೆ ಶುರು ಮಾಡಿ. ಇಲ್ಲ ರಾಮತಾರಕ ಮಂತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ, ಈ ಒಂದು ರಾಮತಾರಕ ಮಂತ್ರವನ್ನ ನೀವು ಒಂದು 108 ಬಾರಿ ಹೇಳ್ಬಿಟ್ಟು ಆಮೇಲೆ ಓದ್ಲಿಕ್ಕೆ ಶುರು ಮಾಡಿ, ತುಂಬಾ ಅನುಕೂಲ ಆಗಲಿದೆ. ಇಲ್ಲ ಅಂದ್ರೆ ಎಲ್ಲಿ ರಾಮನು ಅಲ್ಲಿ ಹನುಮನು ಅಂತ ನೀವು ಇದನ್ನ ಜಪ ಮಾಡಿದ್ರೆ ಸಾಕು, ನಿಮಗೆ ಆಂಜನೇಯನ ರಕ್ಷಣೆ ಸಿಗ್ತದೆ. ಇಲ್ಲ ಆಂಜನೇಯನ ವಿಶೇಷವಾದ ದೇವತಾರಾಧನೆ ನಾವು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಅದನ್ನ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. 3ನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಡಿಸೆಂಬರ್ ತಿಂಗಳ ಮೊದಲ 2 ವಾರಗಳು ಅವಿವಾಹಿತ ಮಿಥುನ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬಾ ಅನುಕೂಲವಾಗಲಿದೆ ಅಂತ ಕಂಡು ಬರ್ತಾ ಇದೆ. ಮದುವೆನೇ ಆಗ್ತಾ ಇಲ್ಲ, ಹಾಗೆ ಇರ್ತಾ ಇದೆ, ಗುರುಬಲನೂ ಇಲ್ಲ, ಹೋಗಿ ಅಂದ್ರೂ ಪರವಾಗಿಲ್ಲ. ನಿಮ್ಗೆ ಏನಾಗುತ್ತೆ, ಮೊದಲ ವಾರ ಒಂದು ಸ್ವಲ್ಪ ದಿನಗಳು ಗುರುಬಲ ಇರುತ್ತೆ, ನಂತರವೂ ಸಹ ನಿಮಗೆ ಪರಿವರ್ತನ ಯೋಗಾದಿಗಳು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನಿಮಗೆ ಖಂಡಿತವಾಗಿ ಅವಿವಾಹಿತ ಮಿಥುನ ರಾಶಿಯವರಿಗೆ ವಿವಾಹ ಯೋಗ ಫಲಗಳನ್ನು ಕೊಟ್ಬಿಡುತ್ತೆ. ಆಮೇಲೆ ಸೆಕೆಂಡ್ ಮ್ಯಾರೇಜ್ ಪ್ರಯತ್ನ ಮಾಡ್ತಿರೋರ್ಗೂ ಅನುಕೂಲ ಆಗುತ್ತೆ. ಜೊತೆಗೆ ಮೊದಲೇ ಮದುವೆ ಆಗಿದೆ ಬಟ್ ಗಂಡ ಹೆಂಡತಿ ಜಗಳ, ದಾಂಪತ್ಯ ಕಲಹಗಳಿದೆ ಅಂತಂದ್ರೂ ಕೂಡ ಮಿಥುನ ರಾಶಿ ಆಗಿದ್ರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗಲಿದೆ. ಅಂದ್ರೆ ಸುಖ ದಾಂಪತ್ಯ ಜನ, ಜಗಳ ಮನಸ್ತಾಪಗಳೆಲ್ಲ
ನಿವಾರಣೆಯಾಗಿ ಸ್ವಲ್ಪ ಐಕ್ಯಮತ್ಯ ಗಂಡ ಹೆಂಡತಿ ಮಧ್ಯೆಯಲ್ಲಿ ಬರುವಂಥದ್ದಿದೆ ಮದುವೆ ಆಗಿರತಕ್ಕಂಥವ್ರಿಗೆ. ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಭದ್ರರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿಕೊಡ್ತೇವೆ. ಹಲವಾರು ವಿಶೇಷ ದೇವತಾರಾಧನೆಗಳಿದೆ. ವಿಡಿಯೋ ಎಂಡಲ್ಲಿ ನೋಡಿ, ಎಂಡಲ್ ಅದ್ರ ಬಗ್ಗೆ ತಿಳಿಸ್ತೇನೆ. ಇಲ್ಲ ಸಿಂಪಲ್ ಪರಿಹಾರ ಅದ್ರ ಬಗ್ಗೆ ಬೇಕು ಅನ್ಕೊಂತಕ್ಕಂಥವ್ರು ಒಂದು ತುಪ್ಪದ ದೀಪವನ್ನು ಈ ಶಿವನ ದೇಗುಲದಲ್ಲಿ ಗುರುವಾರಗಳಲ್ಲಿ ಹಚ್ಚಬೇಕಂದ್ರೆ ಡಿಸೆಂಬರಲ್ಲಿ ಎಷ್ಟು ಗುರುವಾರ ಬರ್ತದೋ ಅಷ್ಟು ಗುರುವಾರಗಳು ಡಿಸೆಂಬರ್ನಲ್ಲಿ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡ್ಬಂದ್ರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಅಂತ ಹೇಳ್ಬೋದು. 4ನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನೀವೇನಾದರೂ ಭೂಮಿ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ದರೆ, ಸೈಟ್ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಜಮೀನು ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಸೈಟ್ ಖರೀದಿ ಮಾಡೋಕ್ಕಾಗಲ್ಲ, ಸೈಟು ಅಥವಾ ಜಮೀನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಭೂಮಿಯಲ್ಲಿ ಸಮಸ್ಯೆ ಆಗ್ತಾಯಿದೆ, ರೈತರು ನಮಗೆ ಭೂಮಿಯಲ್ಲಿ ಸರಿಯಾಗಿ ಏನೂ ಸಿಗ್ತಾ ಇಲ್ಲ ಅಂತಲೋ, ನಷ್ಟ ಆಗ್ತಾ ಇದೆ ಅಂತಲೋ, ಅಥವಾ ರಿಯಲ್ ಎಸ್ಟೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಲೋ ಈ ಥರ ಚಿಂತೆ ಮಾಡ್ತಾ ಇದ್ದರೆ ಡಿಸೆಂಬರ್ 7ನೇ ತಾರೀಕು ತನಕ ವೆಯ್ಟ್ ಮಾಡಿ. ಡಿಸೆಂಬರ್ 7ನೇ ತಾರೀಕು ನಂತರ ಭೂಮಿ ವ್ಯವಹಾರಗಳಲ್ಲಿ ತುಂಬ ಅನುಕೂಲವಾಗಲಿದೆ ಮಿಥುನ ರಾಶಿಯವರಿಗೆ. ನೀವು ರಿಯಲ್ ಎಸ್ಟೇಟ್ ಮಾಡೋರಾಗಿರಲಿ, ಭೂಮಿ ಮಾರಾಟ ಮಾಡಬೇಕಾ, ಖರೀದಿ ಮಾಡಬೇಕಾ, ಸೈಟ್ ಮಾರಾಟ ಮಾಡಬೇಕಾ, ಖರೀದಿ ಮಾಡಬೇಕಾ, ಕೃಷಿ ಮಾಡ್ತಾ ಇದ್ದೀರಾ, ಕೃಷಿ ಉತ್ಪನ್ನಗಳು ಮಾಡಬೇಕಾ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ, ರೈತರಾಗಿದ್ದೀರಾ, ಅಥವಾ ಎಂಥದ್ದು ಹೋಟೆಲ್ ಬಿಸ್ನೆಸ್ ಹೋಟೆಲ್ ಇಟ್ಕೊಂಡಿದ್ದೀರಾ, ಅಥವಾ ಅಡುಗೆ ಕೆಲಸಗಳು ಮಾಡ್ತಾ ಇದ್ದೀರಾ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾಡ್ತಾ ಇದ್ದೀರಾ, ಖಂಡಿತವಾಗಿ ನಿಮಗೆ ಅನುಕೂಲ ಇದೆ. ಮೊದಲ ವಾರ ಕಳೆದ್ಬಿಡ್ಬೇಕು. 7ನೇ ತಾರೀಕು ದಾಟದ ಮೇಲೆ ಆ ಎಲ್ಲ ಅನುಕೂಲತೆಗಳು ಖಂಡಿತವಾಗಿ ಆಗುತ್ತೆ. ಇದರಲ್ಲಿ ಇನ್ನೂ ಸ್ವಲ್ಪ ಸಪೋರ್ಟಿವ್ ಆಗಿ ನಿಮಗೋಸ್ಕರ ನಾವು ಪಂಚಮುಖಿ, ಅದೇನು ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿಯ ಹೋಮ, ಅಘೋರಾಸ್ತ್ರ ಹೋಮ, ವಿಶೇಷವಾದಂತಹ ದೇವತಾ ಹೋಮಗಳು, ಕುಜ ಶಾಂತಿ ಎಲ್ಲ ಮಾಡ್ತಾ ಇದ್ದೇವೆ. ಈ ವಿಶೇಷವಾದಂತಹ ಭದ್ರರಕ್ಷಾ ಕವಚ ಬ್ರಾಸ್ಲೆಟ್ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ ಅದ್ರ ಬಗ್ಗೆ. 5ನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮಿಥುನ ರಾಶಿಯವರಾಗಿದ್ದು ಸಾಲಗಳ ಬಗ್ಗೆ ಚಿಂತಾಕ್ರಾಂತರಾಗಿದ್ದಂದ್ರೆ ಸಾಲ ಸ್ಯಾಂಕ್ಷನ್ ಆಗಿಲ್ಲ ಅಂತ, ಸಿಬಿಲ್ ಪ್ರಾಬ್ಲಮ್ ಅಂತಿದ್ದಾರೆ ಗುರುಳೆ ಸಾಲ ಕೊಡ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಅಂತ ಇದ್ದಾರೆ ಗುರುಳೆ ಸಾಲ ಕೊಡ್ತಾ ಇಲ್ಲ, ಮತ್ತೊಂದೇನೋ ಪ್ರಾಬ್ಲಮ್ ಅಂತ ಹೇಳ್ತಿದ್ರೆ ಸಾಲ ಕೊಡ್ತಾ ಇಲ್ಲ, ಹಂಗೆ ಅರ್ಜೆಂಟ್ ಸಾಲ ಬೇಕು. ಅದು ಯಾವ ಸಾಲ ಬೇಕಾದ್ರೆ ಗೃಹ ನಿರ್ಮಾಣ ಸಾಲ, ಬಿಸ್ನೆಸ್ ಸಾಲ, ವೆಹಿಕಲ್ ಸಾಲ, ಯಾವ ಸಾಲ ಬೇಕಾದ್ರೂ ಆಗಿರಲಿ, ನೀವು ಮಿಥುನ ರಾಶಿಯವರಾಗಿದ್ದು ಸಾಲ ಸಿಗ್ತಾ ಇಲ್ಲ ಅನ್ನುವ ಟೆನ್ಷನ್ ಏನಾದ್ರು ಇರುವಂಥ ಮಿಥುನ ರಾಶಿಯವ್ರು ನೀವು ಅಂತಾಗಿದ್ದರೆ ಖಂಡಿತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಡಿಸೆಂಬರ್ ತಿಂಗಳಲ್ಲಿ ಸಾಲವನ್ನು ಬಯಸುವಂತಹ ಅವಶ್ಯಕತೆ ಇರುವಂತಹ ಎಲ್ಲ ಮಿಥುನ ರಾಶಿಯವರಿಗೂ ಸಾಲ ಸ್ಯಾಂಕ್ಷನ್ ಆಗುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯೋಚನೆ ಎಲ್ಲಿ ಮಾಡಬೇಕು ಗೊತ್ತಾ, ಅತಿಯಾದ ಸಾಲಗಳು ಮಾಡುವಂಥದ್ದು, ಅನಾವಶ್ಯಕ ಸಾಲಗಳು ಮಾಡ್ತಕ್ಕಂಥದ್ದು, ಇಂಥದ್ದೆಲ್ಲ ಮಾಡಬಾರ್ದು. ಅತ್ಯಂತ ಅವಶ್ಯಕವಾಗಿರುವುದ್ರ ಮಾತ್ರ ಸಾಲ ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಸಾಲ ಮಾಡಬೇಕು. ಸಿಗುತ್ತಲ್ಲ ಅಂತ ಸಾಲ ಮಾಡ್ಕೊಂಡ್ರೆ ಆಮೇಲೆ ಅದು ಎಚ್ಚರಿಕೆ ವಿಡಿಯೋ ಆಗಿಬಿಡುತ್ತೆ, ಆಮೇಲೆ ಇದು ಆಯ್ತಲ್ವಾ, ಆಮೇಲೆ ಸಮಸ್ಯೆಗಳಾಗತ್ತೆ, ಬೇಡ ದಯವಿಟ್ಟು ಆಯ್ತಾ. ಸೊ ಪರಿಹಾರ ಅನ್ನತಕ್ಕಂಥದ್ದು ಯಾವುದೇ ವಿಚಾರ ಇರಲಿ ಬಹಳ ಮುಖ್ಯ, ಒಳ್ಳೇದಾಗಲಿಕ್ಕೆ ಕೆಟ್ಟದಾಗದೇ ಇರಲಿಕ್ಕೆ ಬಹಳ ಮುಖ್ಯ. ನವೆಂಬರ್ 20ನೇ ತಾರೀಕು ಕಾರ್ತೀಕ ಅಮಾವಾಸ್ಯೆ ಪರ್ವ ದಿನ. ಕಾರ್ತೀಕ ಮಾಸ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು, ರಾಜಯೋಗದ ಮಾಸ ಅಂತ ಕರಿತೀವಿ ನಾವು ಕಾರ್ತೀಕ ಮಾಸವನ್ನ. ಇಂತಹ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಅಂದರೆ ಪರ್ವ ತಿಥಿ, ಅದು ಅಮಾವಾಸ್ಯೆ ಪೂರ್ಣ ತಿಥಿ ಪರ್ವಕಾಲ ಅದು. ಸೊ ಅದರಿಂದಾಗಿ ಅಂತಹ ಅದ್ಭುತವಾದ ದಿವಸ ಈ ಬಾರಿ ನವೆಂಬರ್ 20ನೇ ತಾರೀಕು ಬಂದಿದೆ, ಗುರುವಾರದ ದಿವಸ ಬಂದಿದೆ. ಗುರುವಾರ ಅಮಾವಾಸ್ಯೆ, ಕಾರ್ತೀಕ ಅಮಾವಾಸ್ಯೆ ಬಂದಿದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವಾಗಿ, ನಿಮ್ಮ ರಾಶ್ಯಾಧಾರಿತವಾಗಿ ಏನೇ ಸಮಸ್ಯೆಗಳು ಬಂದರೂ ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರ ಮಾಡಿಕೊಡ್ಬೇಕು. ಕೆಲವರು ಶತ್ರು ಬಾಧೆಗಳಿಂದ ಕೋರ್ಟು ಕಚೇರಿ ಸಹ ಅಲಿತಾ ಇರ್ತಾರೆ. ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಬೇಕು ಅನ್ನುವ ಕಾರಣಕ್ಕೆ ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಶತ್ರು ನಿಗ್ರಹ ಆಗಬೇಕು ಅಂಥೇಳಿ, ಅದು ಪಂಚಮುಖ ಅಂದರೆ ಪೃಥಿವ್ಯ ತೇಜು ವಾಯುರಾಕಾಶ ಅಂಥೇಳಿ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿರ್ತದೆ. ಯಾವುದೇ ದಿಕ್ಕಿನಿಂದ, ಯಾವುದೇ ವ್ಯಕ್ತಿಯಿಂದ, ಯಾವುದೇ ವಿಧಾನದಲ್ಲಿ
ನಿಮಗೆ ತೊಂದರೆ ಕೊಡಲಿಕ್ಕೆ ದೃಷ್ಟಿ ಆಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ರಕ್ಷಣೆಯನ್ನು ಮಾಡಲಿದ್ದೇನೆ ಈ ಒಂದು ಆಂಜನೇಯ ಸ್ವಾಮಿ. ಅಂತಹ ಪವರ್ಫುಲ್ ಆದ ಆಂಜನೇಯನ ಮಂತ್ರವನ್ನು ಕಾರ್ತೀಕ ಅಮಾವಾಸ್ಯೆ ಗುರುವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡ್ತಾರೆ. ಹಾಗೂ ಆ ಹೋಮದಲ್ಲಿ ಈ ವಿಶೇಷವಾದ ಭದ್ರರಕ್ಷಾ ಕವಚ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡಲಿದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಒಂದೊಂದು ಉಪರತ್ನ ನಿಮ್ಮ ಒಂದೊಂದು ಸಮಸ್ಯೆಗೆ ಪರಿಹಾರ. ಅದರಲ್ಲೂ ವಿಶೇಷವಾಗಿ ಜ್ವಾಲಾಮುಖಿ ರತ್ನ. ಈ ಜ್ವಾಲಾಮುಖಿ ರತ್ನ ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಹಾಕಿ ಲಾವಾರಸ ಬರುತ್ತಲ್ಲ, ಆ ಲಾವಾರಸ ಗಟ್ಟಿಯಾಗಿರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನಗಳು. ಆಯ್ತಲ್ವಾ? ಬಹಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ರತ್ನ ಇದು. ಆಯ್ತಾ? ಇದನ್ನು ಏನು ಆ ಲಾವಾರಸ ಉಕ್ಕಿ ಹೊರದು ಬಂದೇನು ಗಟ್ಟಿ ಆಗುತ್ತಲ್ಲ ಅದನ್ನು ಕಟ್ ಮಾಡಿ ಅದು ರತ್ನಗಳಾಗಿ ಅದನ್ನು ಒರಿಜಿನಲ್ ಆಗಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ ಇದು ನಿಮಗೆ. ಇದರ ನಂತರ ನಿಮಗೆ ಮುಂದೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಇವತ್ತಿನ ದಿವಸ ಆರೋಗ್ಯ ಬಾಧೆಯಿಂದ ನಿಮ್ಮ ರಾಶಿಯವರಿಗೆ ಏನಾಗ್ತಾ ಇದೆ, ಸರಿಯಾಗಿ ಉದ್ಯೋಗಕ್ಕೆ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾಗಿ ವ್ಯಾಪಾರ ವ್ಯವಹಾರಗಳು ಮಾಡೋಕ್ಕಾಗ್ತಾ ಇಲ್ಲ, ಅನ್ಕೊಂಡಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ಬಹಳ ಮುಖ್ಯವಾಗಿ ಇಷ್ಟಪಟ್ಟಿದ್ದನ್ನು ತಿನ್ನಕ್ಕಾಗ್ತಾ ಇಲ್ಲ. ಅದನ್ನು ತಿಂದರೆ ಅದು ಜಾಸ್ತಿ ಆಗುತ್ತೆ, ಇದನ್ನು ತಿಂದರೆ ಮತ್ತೊಂದು ಜಾಸ್ತಿ ಆಗುತ್ತೆ. ಆರೋಗ್ಯ ಬಾಧೆನ ತಲೆ ಕೆಟ್ಟೋಗಿದೆ. ಔಷಧೋಪಚಾರಗಳು ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇಲ್ಲ. ಅದು ಕೆಲಸ ಮಾಡಬೇಕು ಅಂತಂದರೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ನಿಮ್ಮ ಔಷಧೋಪಚಾರಗಳು ಕೆಲಸ ಮಾಡುತ್ತೆ. ಒಳ್ಳೆಯ ಡಾಕ್ಟರ್ ಸಿಗೋಂಗಾಗುತ್ತೆ, ಡಾಕ್ಟರ್ ಕೊಟ್ಟದ ಮಾರ್ಗದರ್ಶನಗಳು ಕೆಲಸ ಮಾಡುತ್ತೆ. ಸೊ ನಿಮಗೂ ಮನೋನಿಗ್ರಹ ಬರ್ತದೆ ತುಂಬ ಚೆನ್ನಾಗಿ. ಆದ್ದರಿಂದ ಆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಇದರಲ್ಲಿ ವ್ಯಾಘ್ರನೇತ್ರ ರತ್ನಮಾಲೆಗಳಿದೆ. ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಆರೋಗ್ಯ ವೃದ್ಧಿ ಮಾಡಿಕೊಡ್ಲಿಕ್ಕೆ ತುಂಬ ಅದ್ಭುತವಾದಂತಹ ರತ್ನಗಳಿದೆ ನಿಮಗೆ. ಇದನ್ನು ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡುತ್ತೆ. ಅಷ್ಟು ಅದ್ಭುತವಾದಂಥದ್ದು. ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಅಘೋರಾಸ್ತ್ರ ಹೋಮ ಅಂತ ಹೇಳಿ. ಈ ಅಘೋರಾಸ್ತ್ರ ಹೋಮದಿಂದ ಈ ದೃಷ್ಟಿ ದೋಷದಿಂದಾಗಲಿ ಮತ್ತೊಂದು ಇನ್ನೊಂದು ಸಮಸ್ಯೆಗಳಿಂದಾಗಿ ನಿಮಗೆ ಆರ್ಥಿಕ ಬಾಧೆ ಆಗ್ತಾ ಇದೆ, ಸಾಲ ಬಾಧೆಗಳಾಗ್ತಾ ಇದೆ, ಮಾಟಮಂತ್ರಾದಿಗಳ ಸಮಸ್ಯೆಗಳಿಂದ ಶತ್ರುಬಾಧೆಗಳಿಂದ ಸಾಲ ಬಾಧೆಗಳಾಗ್ತಾ ಇದೆ, ದುಡ್ದಿದ್ದು ₹1 ನಿಲ್ತಾ ಇಲ್ಲ, ಹೋದಲ್ಲೆಲ್ಲ ಜಗಳನೇ ಆಗ್ತಾ ಇದೆ, ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಇಂಥದ್ದಕ್ಕೆಲ್ಲ ಈ ಧನಾಕರ್ಷಕ ಮಣಿ ಅಂತ ಏನಿದೆ, ಈ ಭದ್ರರಕ್ಷಾ ಕವಚದಲ್ಲಿ ಧನಾಕರ್ಷಕ ಮಣಿಗಳನ್ನು ಹಾಕಿದ್ದೇವೆ. ಸೊ ಇದನ್ನ ಆ ಒಂದು ವಿಶೇಷವಾದಂತಹ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ಇದೆಲ್ಲ ವಿಶೇಷವಾದಂತಹ ಹೋಮಗಳು ನಿಮಗೆ ಜೀವನದಲ್ಲಿ ಅದೃಷ್ಟ ಕೊಡ್ತಕ್ಕಂಥ ಕನಕವರ್ಣಿಕಾ ರತ್ನಗಳು ಸಹ ಇದೆ ಇದರೊಳಗಡೆ. ಸೊ ಈ ಕನಕವರ್ಣಿಕಾ ರತ್ನಗಳು ನೋಡಿ 4 ವಿಧದ ಅಭೂತಪೂರ್ವವಾದ ಅದ್ಭುತವಾದಂಥ ಉಪರತ್ನಗಳಿದೆ. ಕನಕವರ್ಣಿಕಾ ರತ್ನ, ವ್ಯಾಘ್ರನೇತ್ರ ರತ್ನ, ಜ್ವಾಲಾಮುಖಿ ರತ್ನ ಹಾಗೂ ಧನಾಕರ್ಷಕ ರತ್ನಗಳು. ಸೊ ಇದೆಲ್ಲ ರತ್ನಗಳನ್ನು ಈ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ರು ಇಬ್ಬರು, ಗಂಡ ಒಂದು ಹೆಂಡತಿ ಒಂದು ಇಬ್ಬರು ಇದನ್ನು ಧಾರಣೆ ಮಾಡ್ಕೊಬಿಟ್ರೆ ಸೀದಾ ಈ ಥರ ಹಾಕೊಂಬಿಟ್ರೆ ಆಯ್ತು ಅಷ್ಟೇ. ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಹಣೆಯಲ್ಲಿ ಹಚ್ಕೊಂಡ್ರೆ ಸಾಕು, ಎಲ್ಲ ರೀತಿಯ ಬಾಧೆಗಳು ಪರಿಹಾರ ಆಗಿ ಐಕ್ಯಮತ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆದ್ದರಿಂದ ಆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಜೊತೆಗೆ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಅಂತ ಮಹಾಗುರು ಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಯಾವುದೇ ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮ ದಶ, ಪ್ರಾಣದಶ ಎಲ್ಲ ಕಡೆ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹಗಳ ಪೀಡೆ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ. ಪ್ರತಿಯೊಬ್ಬರು ಸಹ ನಿಮಗೆ ಕೊಟ್ಟರೆ ನೀವು ನೀಟಾಗಿ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನನಗೆ ಇಲ್ಲಿ ಬೇರೆ ಬೇರೆ ತುಂಬಾ ಇದಾವೆ, ನಿಮಗೆ ಕಾಣಲ್ಲ ಅಂತ ಎಡಗೆಗೆ ಹಾಕಿ ತೋರಿಸಿದ್ದು, ಬಲಗೆಯಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಸಂಕಲ್ಪ ಸೇವೆ ಹೆಸರು ಕೊಟ್ಕೊಂಡ್ರೆ ಆಯ್ತು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದಿಷ್ಟನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಅಕಸ್ಮಾತ್ ಕಾಲ್ ಪಿಕ್ ಮಾಡಲಿಲ್ಲ ಅಥವಾ ತುಂಬ ಜನ ಕಾಲ್ ಮಾಡ್ತಿರ್ತಾರೆ, ಒಂದ್ಸಲ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇರೆ ಏನೋ ಕೆಲಸ ಮಾಡ್ತಿರ್ತೀವಿ, ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಗಾಡಿ ಓಡಿಸ್ತಾ ಇದ್ದಿರಬಹುದು, ವಾಶ್ರೂಮ್ಗೆ ಹೋಗಿದ್ದಿರಬಹುದು, ಬೇರೆ ಏನೋ ಬರ್ಕೊಳ್ತಾ ಇದ್ದಿರಬಹುದು, ಮೊಬೈಲ್ ಸೈಲೆಂಟಲ್ಲಿ ಆಗಿದ್ದಿರಬಹುದು, ಗೊತ್ತಿಲ್ಲ. ಸೊ ಅದರಿಂದಾಗಿ ಎಲ್ಲರೂ ಸಹ ಯಂತ್ರಗಳ ಕೆಲಸ ಮಾಡ್ತಿಲ್ವಲ್ಲ, ಮನುಷ್ಯರೇ ಕೆಲಸ ಮಾಡ್ತಿರೋದು. ಸೊ ಅಕಸ್ಮಾತ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೈ ಮುಗಿದುಕೊಂಡು ಕೇಳ್ತಾ ಇದ್ದೀನಿ, ಬೇಸರ ಮಾಡ್ಕೊಳ್ಬೇಡಿ, ತುಂಬ ಸಿಟ್ಟು ಮಾಡ್ಕೊಳ್ಬೇಡಿ, ಆರಾಮಾಗಿ ನೀವು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ಖಂಡಿತ ತಕ್ಷಣ ಅಲ್ದಿದ್ರು ಆ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ಳೋ ಅಂತ ಟೈಮು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಂತಿಷ್ಟು ಗಂಟೆಗೆ ಒಂದ್ಸಲ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ. ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಬಂದಿರುತ್ತೋ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಬಂದಿರ್ತಾರೆ, ಆಯ್ತಲ್ವಾ? ಸೊ ಈಗಿನ ಆಧುನಿಕದಲ್ಲಿ ನೀವೇನು ಮಾಡಿರ್ತಾರೆ ಅಂದರೆ ಎಲ್ಲ ಕಡೆ ಈ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಬಂತದ್ದು ನಿಮಗೆ ಅದು ಕಂಪ್ಯೂಟರ್ ರಿಪ್ಲೈ ಮಾಡೋದು, ರಿಪ್ಲೈ ಮಾಡೋದು. ನಾವು ಹಂಗಲ್ಲ, ನಾವು ಮನುಷ್ಯರು ರಿಪ್ಲೈ ಮಾಡಬೇಕಾಗತ್ತೆ. ಸೊ ನಿಮ್ಮ ಪ್ರಶ್ನೆಯನ್ನು ಓದಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರ್ತದೆ. ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು. ವಾಟ್ಸಪ್ ಮಾಡಿ ದಯವಿಟ್ಟು, ಅನ್ಯಥಾ ಭಾವಿಸ್ಕೊಳ್ಬೇಡಿ, ದಯವಿಟ್ಟು
ಹೇಳ್ತಾ ಇದ್ದೇನೆ. ವಾಟ್ಸಪ್ ಮಾಡಿ, ಖಂಡಿತ ನೀವು ವಾಟ್ಸಪ್ ರಿಪ್ಲೈ ಮಾಡ್ತಾರೆ. ಹಾಗೂ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ವಾಟ್ಸಪ್ ಮಾಡಿ, ಕಾಲ್ ಮಾಡಿ ಆದರೆ ಎತ್ತುತ್ತಾರೆ, ಇಲ್ಲ ಅಂದರೆ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಅವತ್ತಿನ ಸಹ ಕಾರ್ತೀಕ ಅಮಾವಾಸ್ಯೆ ಗುರುವಾರ ನವೆಂಬರ್ 20ನೇ ತಾರೀಕು ಬೆಳಗ್ಗೆ ಲೈವಲ್ಲಿ 6 ಗಂಟೆಯಿಂದ 6:30 ಒಳಗಡೆ ಲೈವ್ ಶುರುವಾಗುತ್ತೆ. ನಾನೇ ಖುದ್ದು ಕೂತ್ಕೊಂಡು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲೇ ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳು 10:30 ಮೇಲೆ ಆರಂಭ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಾಗ್ತದೆ. ಸೊ ದಯವಿಟ್ಟು ನೀವು, ಆಮೇಲೆ ಕೆಲವ್ರಿಗೆ ಅನುಮಾನ ಇರುತ್ತೆ, ನಾವು ನಾನ್ ವೆಜ್ ತಿಂತೀವಿ, ಇದನ್ನು ಹಾಕೋಬಹುದಾ? ಖಂಡಿತವಾಗಿ ಹಾಕೋಬಹುದು, ಏನು ತೊಂದರೆ ಇಲ್ಲ. ಕೆಲವರು ಹೆಣ್ಣು ಮಕ್ಕಳಿಗೆ ಅನುಮಾನ ಇರುತ್ತೆ, ನಾವು ಪೀರಿಯಡ್ಸ್ ಎಲ್ಲ ಆಗ್ಬಿಡುತ್ತೆ, ತೊಂದರೆ ಅವಾಗ ಧಾರಣೆ ಮಾಡ್ಕೊಳ್ಬಹುದಾ? ಏನು ತೊಂದರೆ, ನೀವು ಹೊರಗಡೆ ಇದ್ದಾಗ ಇನ್ನೊಬ್ರು ಯಾರೋ ಪೀರಿಯಡ್ಸ್ ಇದ್ದರೆ ನಿಮ್ಗೆ ಹೇಳ್ತಾರಾ? ಅವ್ರು ನಿಮ್ಮನ್ನು ಮುಟ್ಟಾರಲ್ವಾ? ಸೊ ಅದರಲ್ಲೇನು ತೊಂದರೆ ಇಲ್ಲ. ಇನ್ನು ಅಷ್ಟು ಅನುಮಾನ ಇದ್ದಂಥವ್ರು ಇದನ್ನು ತೆಗೆದಿಟ್ಬಿಡಿ. ಆ ಒಂದು 3 ದಿನಗಳ ಕಾಲ 4 ದಿನಗಳ ಕಾಲ ತೆಗೆದಿಟ್ಬಿಟ್ರೆ ಆಯ್ತಾ. ಇನ್ನು ನಾನ್ ವೆಜ್ ತಿಂತಕ್ಕಂಥವ್ರು ಆ ತಿನ್ನುವ ಸಮಯದಲ್ಲಿ ಬೇಕಾದ್ರೆ ಎಡಗೈಲಿ ಹಾಕೊಂಡು ತಿಂದ್ಬಿಟ್ಟು ಬೇಕಾದ್ರೆ ಬಲಗೈಲಿ ಹಾಕೊಳ್ಳಿ. ಯಾಕೆಂದ್ರೆ ಮನಸ್ಸಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಆ ಥರ ಮಾಡ್ಕೊಳ್ಳಿ. ಮಿಕ್ಕಂತ ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಖಂಡಿತ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ನನ್ನ ಸಂಪೂರ್ಣವಾದ ವಿಡಿಯೋ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.